ಲಾಂಗ್ ಫ್ರೈಸ್. ಮುಂಚೆ ಎಲ್ಲ ರಂಗೋಲಿ ಬರೆಯೋದಕ್ಕೆ ಬರ್ತಿರ್ಲಿಲ್ಲ. ಇತ್ತೀಚೆಗೆ ರಂಗೋಲಿ ಮೇಲಿನ ಒಲವು ಜಾಸ್ತಿ ಆಗಿದೆ. ಸಿಂಪಲ್ಲಾಗಿ ಈಸಿಯಾಗಿ ಆಗಂತ ರಂಗೋಲಿ ಬರೆದು ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ. ಇವತ್ತೇನು ಮಾಡೋದು? ಫ್ರೆಂಚ್ ಲಾಂಗ್ ಫ್ರೈಸ್ ಮಾಡೋಣ. ಆಲೂಗಡ್ಡೆ ತೊಗೊಂಬರೋಣ. ಪೆಪ್ಪರ್ ಪೌಡರ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಪೆಪ್ಪರ್ ಹುರ್ಕೊಂಡು ಪೌಡರ್ ಮಾಡ್ಕೊತೀನಿ. ಇದನ್ನ ಹಾಕೊಂಡು ಪೌಡರ್ ಮಾಡ್ತೀನಿ. ಮೋಸ್ಟ್ ಆಫ್ ದಿ ಟೈಮ್ ಪೌಡರೇ ಯೂಸ್ ಮಾಡ್ತೀನಿ. ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆಗೆ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ಕಲಿಸ್ಕೊಂಡೆ. ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡಿಕೊಂಡೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಈ ರೀತಿ ಏರ್ ಟೈಟ್ ಬ್ಯಾಗಿಗೆ ಹಾಕಿ ನಾನು 1 ಡೇ ಫ್ರೀಝರಲ್ಲಿ ಫ್ರೀಸ್ ಮಾಡಿದ್ದೆ. ಇಲ್ಲಿ ಮಕ್ಕಳಿಗೆ ಊಟ ಕಲಿಸ್ಕೊಡ್ತಾ ಇದ್ದೀನಿ. ಇದೆಯಾ ಸೌಂಡು? ನೆಕ್ಸ್ಟ್ ಇದನ್ನು ಫ್ರೀಝರಿಂದ ತೆಗ್ದು ಕಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಆಯಿತು ಇದನ್ನು ಕಟ್ ಮಾಡೋದಕ್ಕೆ. ನನಗೆ ಇದಕ್ಕಿಂತ ಫ್ರೆಂಚ್ ಫ್ರೈಸ್ ಇಷ್ಟ ಆಗುತ್ತೆ. ನನಗೂ ಅಷ್ಟೇ. ಹೇಗಿತ್ತು? ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.